ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಮೊದಲಿಗೆ ಯಾರ್ಯಾರು ಹೊಸದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಒಳ್ಳೆ ರೆಸಿಪಿಗಳಿದ್ದಾವೆ, ಹೊಸ ರೆಸಿಪಿಗಳು. ಇವತ್ತು ನಾನು ಸ್ಪೆಷಲ್ಲಾಗಿ ಬೇರೆ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ನೀವು ಹೊರಗಡೆ ರೆಸ್ಟೋರೆಂಟ್, ಡಾಬಾ ಅದೆಲ್ಲ ಹೋಗಿ ತಿನ್ನೋ ಅವಶ್ಯಕತೆನೇ ಇರಲ್ಲ. ಮನೆಯಲ್ಲೇ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ. ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಇವತ್ತು ನಾನು ಡಾಬಾ ಸ್ಟೈಲಲ್ಲಿ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಸೂಪ್ ಮಾಡೋದು ಹಿಂಗಂತ ತೋರಿಸ್ಕೊಡ್ತೀನಿ. ತುಂಬ ಟೇಸ್ಟಾಗಿರುತ್ತೆ. ತುಂಬ ಈಸಿಯಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ನೀವು ಅಷ್ಟು ದುಡ್ಡು ಕೊಟ್ಟು ಅಲ್ಲಿ ಹೋಗಿ ತಿನ್ನೋ ಅವಶ್ಯಕತೆ ಇರಲ್ಲ. ಮನೆಯಲ್ಲೇ ಸುಲಭವಾಗಿ ಮಾಡೋದು ಹಿಂಗಂತ ತೋರಿಸ್ಕೊಡ್ತೀನಿ ನಾನು. ತುಂಬ ಟೇಸ್ಟಾಗಿರುತ್ತೆ. ತುಂಬ ಚೆನ್ನಾಗಿತ್ತು. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು, ಏನೇನು ಹಾಕೋದು ಅಂತ ಹೇಳ್ಬಿಟ್ಟು ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ. ಮೊದಲಿಗೆ ನಾನು ಒಂದು ಪ್ಯಾನಲ್ಲಿ ನೀರು ಹಾಕ್ಕೊಂಡು ಚಿಕನ್ನು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊತೀನಿ. ನಾನು ಮೊದಲೇ ಚಿಕನ್ನ ಬೇಯಿಸಿಟ್ಕೊಡ್ತೀನಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಸೂಪ್ ಮಾಡೋವಾಗ ಚಿಕನ್ ಬೇಯಿಸ್ಕೊತಾರೆ. ಹಾಗಂದರೆ ಹಸಿ ವಾಸನೆ ಇಲ್ಲ, ಹಂಗೆ ಇರುತ್ತೆ. ಈ ಥರ ಚಿಕನ್ ಬೇಯಿಸ್ಕೊಂಡು ನೀವು ಸೂಪ್ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಚಿಕನ್ ಬೇಯ್ತಾ ಇದೆ. ಈ ಕಡೆ ಮಿಕ್ಸಿ ಜಾರಿಗೆ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಸ್ವೀಟ್ ಕಾರ್ನ್ ಒಂದು ಹಿಡಿ ತೊಗೊಂಡಿದ್ದೀನಿ. ಅರ್ಧ ಹಿಡಿ ಮಿಕ್ಸಿ ಜಾರಲ್ಲಿ ತರಿ ರುಬ್ಕೊಬರೋಣ. ಅರ್ಧ ಹಿಡಿ ನಾನು ಹಂಗೆ ಹಾಕ್ತೀನಿ. ನೋಡಿ, ಇಷ್ಟು ನಾನು ತರಿ ಹಾಕೊಬರ್ತೀನಿ. ನಾನು ಇಷ್ಟು ಇಟ್ಕೊಂಡಿದ್ದೀನಿ ಸ್ವೀಟ್ ಕಾರ್ನು. ಸ್ವಲ್ಪ ನೀರು ಹಾಕ್ತೆ ಈ ಥರ 2 ಸುತ್ತು ಸಣ್ಣ ಮಿಕ್ಸಿಯಲ್ಲಿ ಬಂದಿದ್ದೇನೆ. ನೋಡಿ, ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಕೋಬೇಕು. ಈರುಳ್ಳಿ ಆಪ್ಷನಲ್ ಇದು. ಈರುಳ್ಳಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ನನಗೆ ಫ್ರಿಂಗ್ ಆನಿಯನ್ ಸಿಕ್ಕಿಲ್ಲ, ನನಗೆ ಸ್ಪ್ರಿಂಗ್ ಆನಿಯನ್ನು. ಅದಕ್ಕೋಸ್ಕರ ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಕಾಳು ಮೆಣಸನ್ನ ಕುಟ್ಟಿ ಇಟ್ಕೊಂಡಿದ್ದೀನಿ 2 ಸ್ಪೂನ್ ನಾನು ಖಾರಕ್ಕೆ. ನೋಡಿ, ಇವಾಗ ಚಿಕನ್ ಎಲ್ಲ ಬೆಂದಿದೆ. ಇದೆಲ್ಲ ಚಿಕ್ಕ ಪೀಸ್ ಈ ಥರ ತಕ್ಕೋಬೇಕಿದು ಸೂಪಿಗೆ ಹಾಕೋಕ್ಕೆ. ನೋಡಿ, ಇವಾಗ ಫುಲ್ ತಕ್ಕೊಂಡಿದ್ದೀನಿ. ಎಷ್ಟು ಚಿಕ್ಕ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ನಾವು ಸೂಪ್ ಮಾಡ್ತೀವಲ್ಲ, ಅದೇ ಪ್ಯಾನಲ್ಲಿ ಒಂದು ಅರ್ಧ ಸ್ಪೂನ್ ಎಣ್ಣೆ ಆದರೂ ಹಾಕೋಬೋದು, ಬಟರ್ ಆದರೂ ಹಾಕೋಬೋದು. ನಾನು ಅರ್ಧ ಸ್ಪೂನು ಎಣ್ಣೆ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಬಟರ್ ಹಾಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ. ನಾನು ಎಣ್ಣೆ ಹಾಕಿ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಏನು ಜಚ್ಕೊಂಡಿರ್ತೀವಿ ಮತ್ತು ಈರುಳ್ಳಿ ಒಂದು ಚಿಕ್ಕದು ಕಟ್ ಮಾಡ್ಕೊಂಡಿರ್ತೀವಿ, ಅದನ್ನು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು. ಈರುಳ್ಳಿ ಇದಕ್ಕೆ ಹಾಕಲ್ಲ ಸೂಪ್ಗೆ. ನಮಗೆ ಸ್ಪ್ರಿಂಗ್ ಆನಿಯನ್ ಸಿಕ್ಕಿಲ್ಲ, ಅದಕ್ಕೋಸ್ಕರ ಆ ಫ್ಲೇವರ್ ಬರಲಿ ಅಂತ ಹೇಳ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ನಿಮಗೆ ಸ್ಪ್ರಿಂಗ್ ಆನಿಯನ್ ನಿಮ್ಮ ಹತ್ರ ಇದ್ದರೆ, ಅವೈಲೇಬಲ್ ಇದ್ದರೆ ನೀವು ಹಾಕಿ ಮಾಡ್ಬೋದು. ಕೊನೆಯದಾಗಿ ಗಾರ್ನಿಷ್ಗೆ ಸ್ಪ್ರಿಂಗ್ ಆನಿಯನ್ ಹಾಕ್ಬೋದು. ನಾನು ಚಿಕನ್ ಬೇಯಿಸ್ಕೊಂಡಿರ್ತೀನಲ್ಲ, ಆ ನೀರು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀರನ್ನ. ನಾನೇನು ಸ್ವೀಟ್ ಕಾರ್ನ್ನ ತರಿ ರುಬ್ಕೊಂಡಿದ್ದೆ, ಅದನ್ನು ನಾನು ಇವಾಗ ಹಾಕ್ತಾಯಿದ್ದೇನೆ. ತುಂಬ ಟೇಸ್ಟಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಸೇಮ್ ರೆಸ್ಟೋರೆಂಟಲ್ಲಿ ಹೆಂಗೆ ಮಾಡ್ತಾರೆ ಹಾಗೆ ಸ್ವೀಟ್ ಆಗಲಿ ಫ್ಲೇವರ್ ಆಗಲಿ ಹಾಗೆ ಟೇಸ್ಟ್ ಬರುತ್ತೆ. ನಾನು ಸ್ವೀಟ್ ಕಾರ್ನ್ ಏನು ಸಪ್ರೇಟಾಗಿ ಇಟ್ಕೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ. ಮತ್ತು ಬ್ಲ್ಯಾಕ್ ಪೆಪ್ಪರ್ ಕುಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಇದು ಪೆಪ್ಪರ್ ಪೌಡ್ರ್ ಹಾಕೋಕ್ಕೆ ಹೋಗಬೇಡಿ. ಮೆಣಸನ್ನ ಕಾಳು ಮೆಣಸು ಕುಟ್ಟಿಬಿಟ್ಟು ಹಾಕಿ, ಟೇಸ್ಟ್ ಚೆನ್ನಾಗಿರುತ್ತೆ. ಅರಶಿನ ಹಾಕ್ತಾಯಿದ್ದೀನಿ ಸ್ವಲ್ಪ. ಯಾಕಂದರೆ ನಾವು ಖಾರ ಹಾಕ್ತಾ ಇರೋದು ಪೆಪ್ಪರ್ ಒಂದಕ್ಕೆ, ಅದಕ್ಕೋಸ್ಕರ ಕುಟ್ಟಿ ನೀವು ಹಾಕಿದ್ರೆ ಅದು ಸ್ಪೈಸಿ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಆವಾಗಲೇ ಚಿಕನ್ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ರು. ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ, ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ. ಚಿಕನ್ನ ಏನೇನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನಾನು ಇವಾಗ. ಲಿಡ್ ಕ್ಲೋಸ್ ಮಾಡೋಣ. ಚೆನ್ನಾಗಿ ಕುದಿಸೋಣ. ಇದಕ್ಕೆ ಚೆನ್ನಾಗಿ ಕುದಿಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಯಾಕಂದರೆ ರೆಸ್ಟೋರೆಂಟಲ್ಲಿ ಆ ಸಾಸ್ಗೆ ಕಲರ್ ಹಾಕ್ತಾರೆ ಅದೆಲ್ಲ ಗೊತ್ತಿಲ್ಲ ನನಗೆ. ಆ ಕಲರ್ ಬರಲಿ ಅಂತ ಹೇಳ್ಬಿಟ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ನಾನು ಯಾವುದೇ ಕಲರ್ ಹಾಕ್ತಾಯಿಲ್ಲ. ಸೋಯಾ ಸಾಸ್ ಹಾಕ್ಬಿಟ್ಟು ನಾನು ಫ್ಲೇವರ್ ಕಲರ್ ತರಿಸ್ಕೊತಾ ಇದ್ದೇನೆ. ಒಂದೇ ಒಂದು ಮೊಟ್ಟೆ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಇದು ರೆಸ್ಟೋರೆಂಟ್ ಸ್ಟೈಲೆಲ್ಲ ಮಾಡ್ತಾ ಇರೋದು, ಅದಕ್ಕೋಸ್ಕರ ಮೊಟ್ಟೆ ಇಂಪಾರ್ಟೆಂಟ್. ಇದಕ್ಕೆ ಮೊಟ್ಟೆ ಒಂದೇ ಒಂದು ಫುಲ್ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೇಲಿಂದ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ರೆಸ್ಟೋರೆಂಟಲ್ಲೆಲ್ಲ ಹಾಕ್ತಾರೆ ಮೊಟ್ಟೆ, ಅದಕ್ಕೋಸ್ಕರ ನಾನು ಹಾಕ್ತಾಯಿದ್ದೀನಿ. ಅದು ರೆಸ್ಟೋರೆಂಟ್ ಥರ ಅಲ್ವಾ ಸೂಪ್ ಮಾಡ್ತಾ ಇರೋದು ನಾನು. ಒಂದು ಮೊಟ್ಟೆ ಸಾಕಾಗುತ್ತೆ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಒಂದು ಮೊಟ್ಟೆ ಸಾಕಾಗುತ್ತೆ. ನಿಧಾನಕ್ಕೆ ಕೈ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಮೊಟ್ಟೆ ಫುಲ್ ಗಂಟು ಬಿದ್ದೋಗುತ್ತೆ. ಗಂಟು ಬೀಳಬಾರ್ದು. ಈ ಥರ ನೋಡಿ, ಈ ಥರ ಮಿಕ್ಸ್ ಮಾಡಿದ್ರೆ ಮೇಲೆಲ್ಲ ಬರ್ತಾಯಿದೆ ನೋಡಿ, ಆ ಥರ ಇರಬೇಕು. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು. ಸ್ಪ್ರಿಂಗ್ ಆನಿಯನ್ ಇದ್ದರೆ ನೀವು ಇದ್ರ ಬದಲು ಹಾಕ್ಬೋದು. ನಾನು ಅದು ಸ್ಕಿಪ್ ಮಾಡಿದ್ದೀನಿ, ಅದು ಸಿಕ್ಕಿಲ್ಲ ನನಗೆ ಸ್ಪ್ರಿಂಗ್ ಆನಿಯನ್ನು. ಅದಕ್ಕೋಸ್ಕರ ಅದರ ಬದಲು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನೋಡಿ. ಸ್ವೀಟ್ ಕಾರ್ನ್ ಎಲ್ಲ ಬೆಂದಿದೆ. ಇವಾಗ ಸೇಮ್ ಅದೇ ಕಲರ್ ಬಂದಿದೆ ನೋಡಿ. ಕೊನೆಯದಾಗಿ ಕಾರ್ನ್ಫ್ಲೋರ್ 2 ಸ್ಪೂನ್ ತೊಗೊಂಡಿದ್ದೀನಿ. ಸೂಪ್ ಟೆಸ್ಟರ್ ಬರಬೇಕಂತ ಹೇಳಿದ್ರೆ ಕಾರ್ನ್ಫ್ಲೋರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿಯೊಂದು ಸೂಪ್ಗೂ ಹಾಕಬೇಕು. ಕಾರ್ನ್ಫ್ಲೋರ್ 2 ಸ್ಪೂನ್ ತೊಗೊಂಡು ತಣ್ಣೀರಲ್ಲಿ ಮಿಕ್ಸ್ ಮಾಡ್ಕೊಂಡು, ಸ್ವಲ್ಪ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೊಂಡು ಸೂಪಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಅಷ್ಟೇ. ಟೆಸ್ಟರ್ ಬರಬೇಕಂತ ಹೇಳಿದ್ರೆ ಸೂಪ್ದು ಕಾರ್ನ್ಫ್ಲೋರ್ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಲಾಸ್ಟಲ್ಲಿ ಹಾಕ್ತಾಯಿದ್ದೇನೆ ಸೂಪಿಗೆ. ಕಾರ್ನ್ಫ್ಲೋರ್ನ ಮೊದಲೇ ಹಾಕಿದ್ರೆ ತುಂಬ ಗಟ್ಟಿಯಾಗೋಗುತ್ತೆ, ಅದಕ್ಕೋಸ್ಕರ. ಮಿಕ್ಸ್ ಮಾಡ್ತಾ ಇರಿ. ಇದು ಸ್ವಲ್ಪ ಅದು ಗಟ್ಟಿ ಆಗ್ತಾ ಇರುತ್ತೆ. ಕಾರ್ನ್ಫ್ಲೋರ್ ಹಾಕಿದ್ದೀವಲ್ಲ, ಅದಕ್ಕೋಸ್ಕರ ಅದು ಗಟ್ಟಿ ಆಗ್ತಾ ಇರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಾಗಿತ್ತು ಇದು ಸೂಪು. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ನೋಡಿ, ಕುದೀತಾ ಇದೆ ಇದು. ಇವಾಗ ಇದು ಸಾಕಿದ್ದು ಸೂಪು ಕರೆಕ್ಟಾಗಿ ಬಂದಿದೆ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಇದು ಮಕ್ಕಳಾಗಲಿ ದೊಡ್ಡವರಾಗಲಿ ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಕುಡಿತಾರೆ ಸೂಪ್ನ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲರಿಗೂ ಧನ್ಯವಾದಗಳು.